ಅಥರ್ವ, ಇವತ್ ನೀನು ನಮ್ ಜೊತೆ ಕುತ್ಕೊಂಡು ಊಟ ಮಾಡ್ತೀಯೇನೋ? ನೋಡು, ನಿನ್ಗಿಷ್ಟವಾಗಿರೋ ಸಾಂಬಾರಿದೆ, ಬಡ್ಸಮ್ಮ. ಬಡ್ಸಮ್ಮ. ಅಲ್ಲ, ಅಥರ್ವನ್ಗೆ ಊಟನ ರೂಮಲ್ಲಿ ಇಟ್ಟಿದ್ದೀನಿ, ಆದ್ರೆ ಇವ್ನ್ ನೋಡಿದ್ರೆ ಇಲ್ಲೇ ಊಟಕ್ಕೆ ಬಂದಲ್ಲ. ಇವನ್ ದಿನ ಇಲ್ಲೇ ಬಂದು ಊಟ ಮಾಡಿದ್ರೆ ನಮ್ ಸ್ಲೋ ಪಾಯ್ಸನ್ ಕತೆ ಅಷ್ಟೇ. ಅಥರ್ವ, ನಿಮ್ಮತ್ತೆ ನಿನಗೋಸ್ಕರ ಸ್ಪೆಷಲ್ ಆಗಿ ಊಟನ ನಿನ್ ರೂಮಲ್ಲಿ ಇಟ್ಟಿದಲ್ ಕಣೋ. ನೀನ್ ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟಿದ್ಯಲ್ಲಪ್ಪ. ನಾನು ನಿಮ್ ಜೊತೆ ಇವತ್ತು ಊಟ ಮಾಡ್ತೀನಿ. ಇಶಾನಿ, ಬಡ್ಸು. ಅಥರ್ವ, ಏನಿವತ್ ಸ್ಪೆಷಲ್ಲು? ನಮ್ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕು ಅಂತ ನೀನ್ ರೂಮಲ್ಲೇ ತಿಂತದ ಎವ್ರಿಡೇ? ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಕ್ಕ. ಎಷ್ಟು ದಿನ ಅಂತ ರೂಮಲ್ಲಿ ಒಬ್ನೇ ಕೂತ್ಕೊಳ್ತಾನೆ? ಒಬ್ನೇ ಕೂತ್ಕೊಂಡು ಊಟ ಮಾಡೋದು ಒಳ್ಳೇದು? ಎಲ್ರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡೋದು ಒಳ್ಳೇದಾ? ಅವನಿಗೂ ಸಂತೋಷ ಆಗತ್ತೆ, ಅವನ್ ಬದಲಾವಣೆ ಆಗೋದೇ ಬೇಡವಾ? ಅದಕ್ಕೆ ನಾನು ಕರ್ಕೊಂಬಂದಿದ್ದು. ಏನು ವಾಯ್ಸ್ ತುಂಬಾ ಜೋರಾಗಿದೆ ಅಲ್ವಾ ತಾರ್ವಾ? ನಾನು ಹೇಳೋದು ಸರಿಯಾಗಿದೆ ತಾನೆ? ಹ್ಞೂ ಅಪ್ಪ, ಹೌದು. ಹೌದಪ್ಪ, ಒಳ್ಳೆ ಕೆಲಸನೇ ಮಾಡಿದ್ರಿ. ಅಣ್ಣ ನಮ್ ಜೊತೆ ಮಾತಾಡ್ತಾ ಊಟ ಮಾಡಿದ್ರೆ ಅವನಲ್ಲೂ ಚೇಂಜಸ್ ಕಾಣ್ಬೋದಲ್ವಾ? ಹ್ಞೂ, ಸರಿಯಾಗಿ ಹೇಳಿದೆ ವಿರಾಟ್. ಇಶಾನಿ, ನೀನೇನ್ ನೋಡ್ತಿದ್ಯಾ? ಬಡ್ಸು. ನನ್ನ ಪ್ಲಾನಿಗೆ ಪ್ರತಿಯೊಬ್ರು ಅಡ್ಗಾಲ್ ಹಾಕೋರೇ ಆಗೋದ್ರು. ಅಮ್ಮ, ಊಟ ತುಂಬಾ ಚೆನ್ನಾಗಿದೆ. ನಿಧಾನಕ್ಕೆ ಊಟ ಮಾಡೋಣ. ನಿಧಾನಕ್ಕೆ ಊಟ ಮಾಡ. ಅಥರ್ವ, ನೀನು ಊಟ ಮಾಡೋ, ನಾನು ಇಲ್ಲೇ ಕೂತಿರ್ತೀನಿ. ಸರಿಯಪ್ಪ. ಅಥರ್ವ, ನೀನ್ ಇಷ್ಟ ದಿನ ಎಲ್ಲಿದ್ದೆ? ನೀನ್ ಯಾರ್ ಕರ್ಕೊಂಡು ಹೋಗಿದ್ರು? ಎಲ್ಲಿಟ್ಟಿದ್ರು? ಏನಾದ್ರೂ ಹೇಳೋ. ಅದು ಅಜ್ಜಿ, ನಾನು ಎಲ್ಲಿದ್ದೆ? ಅವರೆಲ್ಲ ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಒಳ್ಳೆ ಊಟ ಕೊಡ್ತಿದ್ರು, ಕಣ್ತುಂಬಾ ನಿದ್ದೆ ಮಾಡ್ತಿದ್ದೆ. ಅದರಿಂದಾನೇ ನಾನು ಅರ್ಧ ಸರಿ ಹೋಗಿರೋದು, ಗೊತ್ತಾ? ಹೌದಾ ಅಥರ್ವ? ನೀನಿದ್ದ ಜಾಗ ಹೇಗಿತ್ತು? ಅಲ್ಲಿ ಏನಾದ್ರೂ ನೋಟಿಸ್ ಮಾಡಿದ್ಯಾ? ನಿನ್ನನ್ನು ಕಿಡ್ನಾಪ್ ಮಾಡಿದ್ ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀನೇನಾದ್ರೂ ಕ್ಲೂ ಕೊಡ್ಲೇಬೇಕು. ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೊಳ್ತೀನಿ. ಹೇಳೋಣ, ಏನಾದ್ರೂ ನೆನಪು ಮಾಡ್ಕೋ. ನಿನ್ನ ಬಜೆಟಲ್ಲಿ ಏನಾದ್ರೂ ನೋಡ್ದ್ಯಾ ನೀನು? ಇಲ್ಲ, ನನಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿದ್ರು. ನನಗೇನು ಕಾಣಿಸ್ತಾನೆ ಇರಲಿಲ್ಲ. ಹೋಟೆಲಿಗೆ ಕರ್ಕೊಂಡೋದ್ರು, ಅಲ್ಲೂ ಅಷ್ಟೇ. ನನಗೇನು ನೆನಪೇ ಆಗ್ತಿಲ್ಲ. ಆಮೇಲೆ ನನಗೆ ಪ್ರಜ್ಞೆ ತಪ್ಪಿಸಿ ರೋಡಲ್ಲಿ ಬಿಟ್ಬಿಟ್ರು, ಅಷ್ಟೇ ಗೊತ್ತಿರೋದು. ಅವ್ರು ಯಾರ್ದು ಮುಖ ನೋಡಿದ್ದು ನೆನ್ಪಿಲ್ವಾ ನಿನಗೆ? ಇಲ್ಲ ಅಮ್ಮ, ಅವರು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರು. ಅವ್ರ ಮುಖನೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ನನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದಿದ್ದು ಆ ಹುಡುಗಿ, ಅವಳ ಹೆಸರೇನು? ಭೈರವಿ. ಭೈರವಿ ಅಣ್ಣ. ಹಾ, ಹೌದೌದು. ಅವಳು ನಿಮ್ಗೆ ಫೋನ್ ಮಾಡಿ ಬರಕ್ ಹೇಳಿದ್ದು, ನಂತರ ನೀವು ಬಂದಿದ್ದು, ನನ್ನ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದ್ದು. ನನಗಿಷ್ಟೇ ಗೊತ್ತಿರೋದಮ್ಮ. ಅವರೆಲ್ಲ ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಅಂತಾನೆ ಗೊತ್ತಾಗ್ತಿಲ್ಲ. ವಿರಾಟ್, ಇವ್ನ್ ಮಾತಾಡ್ತಿರೋದು ನೋಡ್ತಿದ್ರೆ ಇವನ್ಗೇನು ಗೊತ್ತಿಲ್ಲ ಅನ್ಸುತ್ತೆ ಕಣೋ. ಆ ಕಿಡ್ನಾಪರ್ಸು ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ನೋಡು. ಹಾ, ಇದ್ರೂ ಇರ್ಬೋದಮ್ಮ, ನನಗೂ ಗೊತ್ತಿಲ್ಲ. ಹೋಗ್ಲಿ ಬಿಡು ಅಥರ್ವ, ನಿಂಗೇನು ಗೊತ್ತಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅಂತೂ ನೀನ್ ಮೊದಲ್ಗಿಂತ ಈಗ ಚೆನ್ನಾಗ್ ಮಾತಾಡ್ತಿದೀಯಲ್ಲ, ಅಷ್ಟೇ ನಮ್ಗೆಲ್ಲ ಖುಷಿ. ಅಮ್ಮ, ನಮ್ಮ ಅಥರ್ವ ಕಿಡ್ನಾಪ್ ಆದ್ಮೇಲೆ ಸ್ವಲ್ಪ ಚೇಂಜ್ ಆಗಿದ್ದಾನೆ ಅಂತ ಅನ್ಸಲ್ವಾ?